ಜಗತ್ತಿನ 2ನೇ ಅತಿ ಎತ್ತರದ ಪ್ಯಾರಾಗ್ಲೈಡಿಂಗ್ ಸ್ಪಾಟ್. ಇಲ್ಲೇ ಬೈಕಲ್ಲಿ ಬಂದವ್ರು ಇಲ್ಲೇ ಪಾರ್ಕ್ ಮಾಡಿದ್ದಾರೆ ನೋಡಿ. ನಾನೇ ಅವ್ರಿಂದ ನೋಡಿ. ನಮಸ್ಕಾರ ಕದಂಬರೆ. ನೀವು ಈ ದೃಶ್ಯ ನೋಡ್ತಿದ್ರೆ ಇದು ಪ್ರವಾಸಿ ತಾಣವೆಂದು ಅನ್ಸ್ಬಹುದು, ಆದ್ರೆ ಅಲ್ಲ. ಇದು ನನ್ನ ಮೌಂಟೇನಿಯರಿಂಗ್ ತರಬೇತಿ ಸ್ಥಳ ಶ್ರೀ ಸಾಯಿ ಯೂನಿವರ್ಸಿಟಿ. ಇದು ಧೌಲಾಧರ್ ಹಿಮಾಲಯದ ನಡುವೆ ನೆಲೆಗೊಂಡಿರುವ ಒಂದು ವಿಶ್ವವಿದ್ಯಾಲಯ. ಈ ಪರ್ವತಗಳು ನನ್ನ ತರಬೇತಿ ಭಾಗ ಮಾತ್ರವಲ್ಲ, ಇವು ನನ್ನ ಗುರಿಯ ದಾರಿ. ಪ್ರಾಜೆಕ್ಟ್ ಸಂಕಲ್ಪ ಇಲ್ಲಿಯೇ ಪ್ರಾರಂಭವಾಯಿತು. ಹಲೋ ಕದಂಬ. ಸೊ ಬಹಳ ದಿನಗಳ ನಂತರ ಬ್ಲಾಗ್ ಮತ್ತೆ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ವಿಶೇಷತೆ ನಮ್ಗೆಲ್ರಿಗೂ ಗೊತ್ತಾಗಿದೆ ಆಲ್ರೆಡಿ. ನನ್ನ ಮೌಂಟೇನಿಯರಿಂಗ್ ತರಬೇತಿಗೆ ಗ್ಲೇಸಿಯರ್ಗೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ ಟಿಫನ್ ನಾಷ್ಟ ಎಲ್ಲ ಮಾಡ್ಕೊಂಡಾಯ್ತು. ಇವಾಗ ನಮಗೋಸ್ಕರ ಜೀಪ್ ವೆಯ್ಟ್ ಮಾಡ್ತಿದೆ. ನಮ್ಮ ಇನ್ಸ್ಟ್ರಕ್ಟರ್ಸ್ ಆಗಿರುವಂಥ ಕ್ಯಾಪ್ಟನ್ ನಾರಾಯಣ್ ಸರ್ ಮತ್ತು ಚೇತನ್ ಸರ್ ಎಲ್ಲ ಅಲ್ಲಿ ಬಂದ್ಬಿಟ್ಟಿರ್ತಾರೆ. ಇವಾಗ ಸೀದಾ ಅಲ್ಲಿಗೆ ಹೋಗೋದು, ಜೀಪ್ ಹತ್ತೋದು ಗ್ಲೇಸಿಯರ್ ಪಾಯಿಂಟ್ ಆಗಿರುವಂಥ ರಾಜಗುಂಡಗೆ ಇವತ್ತು ಹೋಗ್ತಾ ಇದ್ದೀವಿ. ಇಲ್ಲಿಂದ 50 ಕಿಲೋಮೀಟ್ರು ದೂರ. ಸೊ ಸೀದಾ ಅಲ್ಲಿಗೆ ಹೋಗೋಣ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಬೇಕು, ಓಕೆನಾ? ಎಲ್ಲ ಒಂದು ನನ್ನ ಜರ್ನಿ ಗ್ಲೇಸಿಯರ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಏನೇನು ಮಾಡ್ತೀನಿ ಎಲ್ಲ ಅಪ್ಡೇಟ್ ಕೊಟ್ಟು ನಮ್ಮ ಲಗೇಜ್ನೆಲ್ಲ ಇಟ್ಕೊಂಡು ಇವಾಗ ವೆಹಿಕಲ್ ಹತ್ರ ರೀಚ್ ಆದ್ರಿ. ಡ್ರೈವರ್ ಅಣ್ಣನು ರೆಡಿ ಇದ್ದಾರೆ, ಹಿಂದೆ ನೋಡ್ಬೋದು. ಇವರೇ ನಮ್ಮ ಡ್ರೈವರ್ ಅಣ್ಣ. ನಮ್ಮ ಕಾರು ಲಗೇಜ್ನೆಲ್ಲ ಒಳಗಡೆ ಸಾಮಾನ ಗಾಡಿ ಒಳಗಡೆ ಇಟ್ಬಿಟ್ಟು ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋಣ. ಸ್ಲೈಡ್ ಅವ್ರೆ. ಸೊ ಇಲ್ಲಿವರೆಗೂ ಬಂದ್ರಿ ನಾವು. ಇಲ್ಲಿಂದ ಐಸ್ ಆಗಿದೆ, ಇಲ್ಲಿಂದ ಗಾಡಿಗಳು ಹೋಗೋಕ್ಕಾಗಲ್ಲ. ಗಾಡಿ ಸ್ಲೈಡ್ ಆಗ್ತಿದೆ. ನಮ್ಮ ಡ್ರೈವರ್ ಅವರು ಇಲ್ಲೇ ಪಾರ್ಕ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಎಷ್ಟು ಕಷ್ಟ ಆಗಿರುತ್ತೆ ನೋಡಿ. ಗಾಡಿ ಹಂಗೆ ಬ್ರೇಕ್ ಹಾಕಿದ್ರು ನೋಡಿ ನೋಡಿ ಕದಂಬಾಸ್. ಸೊ ನಾವು ಬಿಲ್ಲಿಂಗ್ನ ಒಂದು ಪ್ಯಾರಾಗ್ಲೈಡಿಂಗ್ ಸ್ಪಾಟ್ ಇರುತ್ತಲ್ಲ, ಜಗತ್ತಿನ 2ನೇ ಅತಿ ಎತ್ತರದ ಪ್ಯಾರಾಗ್ಲೈಡಿಂಗ್ ಸ್ಪಾಟು, ಅಲ್ಲಿವರೆಗೂ ಬಂದ್ರಿ. ಇಲ್ಲಿ ಹೆವಿ ಸ್ನೋ ಆಗಿದೆ. ಕೆಲ ನೋಡಿದ್ರಲ್ಲ ರಸ್ತೆ ಎಲ್ಲ ಹೆಂಗಿದೆ ಅಂತ. ಇಲ್ಲಿಂದ ಯಾವುದೇ ಥರ ವೆಹಿಕಲ್ಸ್ ಹೋಗೋಕ್ಕಾಗಲ್ಲ, ಚೈನ್ಗಳು ಹಾಕ್ಕೊಳ್ಬೇಕು. ಸೊ ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗಾಡಿಗಳಂತ ಏನಾದ್ರು ಹೋದ್ರೆ ಖಂಡಿತವಾಗ್ಲೂ ಜಾರ್ ಬೀಳ್ತೀರಾ ನೋಡಿ. ಫುಲ್ಲು ಸ್ಮೂತ್ ಆಗಿರುತ್ತೆ, ಐಸ್ ಆಗಿರುತ್ತೆ. ಚಕ್ರಗಳು ಹೋಗೋಕ್ಕಾಗಲ್ಲ. ಬೈಕ್ಗಳೆಲ್ಲ ಇಲ್ಲೇ ಬೈಕಲ್ಲಿ ಬಂದವ್ರು ಇಲ್ಲೇ ಪಾರ್ಕ್ ಮಾಡಿದ್ದಾರೆ ನೋಡಿ. ನೀವು ಮಾರಿದ್ರೆ ಜಾರ್ ಬೀಳ್ತೀವಿ. ಸೊ ಸ್ಪೈಕ್ಸ್ ಹಾಕ್ಕೊಳ್ಬೇಕು, ಕ್ರಾಂಪನ್ಸ್ ಹಾಕ್ಕೊಳ್ಬೇಕು ಸ್ನೋ ಅಲ್ಲಿ ಹೋಗುವಾಗ. ನಮಗೆ ಇಲ್ಲಿ ಅವಶ್ಯಕತೆ ಇಲ್ಲ, ಯಾಕಂದರೆ ತುಂಬ ರಫ್ಸ್ ಇದೆ. ರಾಜಗುಂದ ಹೋಗ್ಮೇಲೆ ಅಲ್ಲಿ ನಾವು ಕ್ರಾಂಪನ್ಸ್ ಎಲ್ಲ ಹಾಕ್ಕೊಳ್ತೀವಿ. ಸೊ ಇವಾಗ ಸದ್ಯಕ್ಕೆ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು, ತುಂಬ ಸ್ಲಿಪ್ಪರಿ ಆಗಿದೆ ರಸ್ತೆ. ನಮ್ಮ ಸರ್ ಅಲ್ಲಿದ್ದಾರೆ, ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಐಸ್ ಆಕ್ಸ್ ಇಟ್ಕೊಂಡು. ಹಲೋ ಸರ್. ಎಸ್ ಸರ್, ಸರ್ ಈಸ್ ಗೈಡಿಂಗ್ ಅಸ್. ನಾವು ಹಿಂದೆ ಹೋಗ್ತಾ ಇದ್ದೀವಿ ಹುಷಾರಾಗಿ. ಜಾರ್ತಿದೆ. ये आइस जम गई है, इसके लिए ये हमारा हैंड होल्ड का काम करती है आइसेक्स. यदि हम इसके ऊपर ऐसे मारते हैं तो ये हमारे को ऐसे स्ट्रेंथ देती है. इसका ये 1 टीथ है, 150 kg 150 लेने की क्षमता रखता है. ಓಕೆ. ಸರ್ ಹೇಳ್ತಿದ್ದಾರೆ ಈ ಐಸ್ ಆಕ್ಸ್ ಮುಖಾಂತರ ಅಕಸ್ಮಾತ್ ಫಾಲೋ ಆಗುವಾಗ 150 kgs ನ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಈ ಐಸ್ ಆಕ್ಸ್ ಇರುತ್ತೆ. ಸೊ ಇದು ನಮ್ಮ ಸೇವಿಯರ್ ಆಗಿರುತ್ತೆ ಸ್ನೋ ಅಲ್ಲಿ. ನೋಡ್ಬೋದು ನೋಡಿ ಸರ್. ಹೋಯ್ತೋಯ್ತು ನೋಡಿದ್ರ, ಹೋಯ್ತೋಯ್ತು ಸರ್ 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 ಸರ್. ಓಕೆ ಕದಂಬಾಸ್, ಅವಾಗಲೇ ನೋಡಿದ್ರಲ್ಲ ಸರ್ ಯಾವ ಥರ ಐಸ್ ಆಕ್ಸ್ ನ ಯೂಸ್ ಮಾಡಿದ್ರು ಅಂತ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸದ್ಯಕ್ಕೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಗಟ್ಟಿಯಾಗಿದೆ. ಸೊ ಏನೋ ಜಾರ್ ಬೀಳ್ತಾ ಇದೆ. ಈ ಥರ ಹೋಗ್ತಿದ್ರೆ ಈ ಥರ ಹಾಕಿದ್ರೆ ನೋಡಿ, ಸ್ಟ್ರಾಂಗ್ ಆಗಿ ಗ್ರಿಪ್ ಆಗಿದ್ದೀವಿ, ನಾನು ಬೀಳಲ್ಲ. ಸೊ ಹೋಲ್ಡ್ ಮಾಡಿದೆ ನನ್ನ ಐಸ್ ಕ್ರಾಫ್ಟ್. ಸೊ ಇದು ನಮ್ಮ 3rd ಲೈಫ್ ಅಂತಾನೆ ಹೇಳ್ತೀವಿ ಮೌಂಟೇನಿಯರ್ಸ್ಗೆ. ಇವಾಗ ನಾವು ರಾಜಗುಂಡಗೆ ಹೋಗ್ತಾ ಇದ್ದೀವಿ. ನಮ್ಮ ಪಯಣ ಶುರು ಆಗುತ್ತೆ. ಓಕೆ ನಾರಾಯಣ್ ಸರ್ ಅವರು ನಮ್ಮ ಹಿಂದೆ ಇದ್ದಾರೆ, ಮುಂದೆ ಚೇತರಾಮ್ ಸರ್ ಅವರು ಇದ್ದಾರೆ. ನಮ್ಮನ್ನ ಗೈಡ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಸಾಫ್ಟ್ ಸ್ನೋ, ತುಂಬ ಹುಷಾರಾಗಿ ಕಾಲಿಟ್ಕೊಂಡು ಹೋಗ್ತಿರ್ಬೇಕು.
ಹೋಗೋಣ ಮೇಲಕ್ಕೆ. ಸೊ ಸ್ಟೆಪ್ಸ್ ನೋಡ್ಬೋದು. जहाँ मेरा स्टेप है वहीं रखना. ಓಕೆ ಸರ್. ಸೊ ಸರ್ ಹೇಳ್ತಿದ್ದಾರೆ ನಾನು ಎಲ್ಲಿ ಕಾಲಿಕ್ತಾ ಇದ್ದೀನೋ ಅಲ್ಲೇ ಕಾಲಿಟ್ಕೊಂಬ ಅಂತ. ಸರ್ ಹೇಳ್ದಂಗೆ ನಾವು ಅದೇ ತರನೇ ಫಾಲೋ ಮಾಡ್ಕೊಂಡು ಹತ್ಕೊಂಡು ಹೋಗ್ತಾ ಇದೀವಿ. ಸರ್ ನಾರಾಯಣ್ ಸರ್ ಇಲ್ಲಿಂದ ಬರ್ತಿದ್ದಾರೆ ನಮ್ಮ ಹಿಂದೆ. ಹಲೋ ಸರ್. ಐಸಾಕ್ಸ್ ಇಟ್ಕೊಂಡು ಸರ್ ನಮ್ಮ ಹಿಂದೆ ಬರ್ತಿದ್ದಾರೆ. ಏನೇ ಆಗ್ಲಿ ಮುಂದೆ ಒಬ್ರು ಸರ್ ಹಿಂದೆ ಒಬ್ರು ಸರ್ ಮಧ್ಯದಲ್ಲಿ ಸ್ಟೂಡೆಂಟು. ಸೊ ಅಷ್ಟು ಸೇಫ್ ಆಗಿ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ ಹತ್ಕೊಂಡು. ಎಸ್ ಸರ್. ಸೂರ್ಯ ಆ ಕಡೆ ಮೇಲೆ ಇದ್ದಾನೆ ನೋಡಿ. ಸ್ನೋ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಸ್ನೋ ಇದು. ನಿನ್ನೆ ತಾನೇ ಮಳೆ ಬೀಳ್ತಿಲ್ಲಿ ಸ್ನೋಫಾಲ್ ಆಯ್ತು. ಎಸ್ ಸರ್, ಫಾಲೋ ಮೈ ಟ್ರ್ಯಾಕ್ ಅಂತ ಸರ್ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಸರ್ ಅಲ್ಲಿ ಬರ್ತಿದ್ದಾರೆ, ನಾವು ಹತ್ಕೊಂಡು ಹೋಗ್ತಾ ಇದೀವಿ. ಸರ್ ಹತ್ಕೊಂಡು ಬೇಗ ಮೇಲಕ್ಕೆ ಹೋಗ್ಬಿಟ್ರು. ಎಲ್ಲಿ ಸರ್ ಇದೆ, ನಾವು ಹತ್ಕೊಂಡು ಬೇಗ ಹೋಗೋಣ. ಏನು ಜೋಶಲ್ಲಿ ಹೋಗ್ತಿದ್ದಾರೆ ನೋಡಿ ನಮ್ಮ ಚೈತ್ರಾಮ್ ಸರು. ಬಾ ನಾನೇ ಅವ್ರ ಹಿಂದೆ ಬಿದ್ದೋಗ್ಬಿಟ್ಟೆ ನೋಡಿ, ಬಿದ್ದೋಗ್ಬಿಟ್ಟೆ. ತುಂಬ ಹುಷಾರಾಗಿ ಹೋಗ್ಬೇಕು. ಹಿಂಗೆ ಹೇಳೋದು ನೋಡಿ, ಇಲ್ಲಿ ಸ್ಕಿಡ್ ಆಯಿತು, ಹಂಗೆ ಕಾಲು ಜಾರಿ ಹಿಡಿದ್ಬಿಟ್ಟೆ. ಹಿಂಗೆ ಆಗೋದು, ಹುಷಾರಾಗಿ ಹೋಗ್ಬೇಕು. ಹೋಗೋಣ 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 ಹೋಗೋಣ. ಬಂದ್ರಿ. ಜಂಪ್ 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 ಜಂಪ್. ಫ್ರೆಶ್ ಸ್ನೋ ಎಷ್ಟು ಚೆನ್ನಾಗಿದೆ ನೋಡಿ. हेलो गाइस, राजगुंदा की अपर बारी स्लोप के ऊपर क्लाइंब कर रहे हैं. ಕದಂಬರೆ, ನಾವು ರಾಜಗುಂದ ಅಪ್ಪರ್ ವ್ಯಾಲಿ ರೀಜನ್ ರೀಚ್ ಆಗಿದ್ದೀವಿ. ಇಲ್ಲಿ ವಿಡಿಯೋದಲ್ಲಿ ಸರ್ ಹೇಳ್ದಂಗೆನೆ 3-5 ಇಂಚ್ ಫ್ರೆಶ್ ಸಾಫ್ಟ್ ಸ್ನೋ ಬಿದ್ದಿದೆ. ಮುಂದಿನ ಎಲ್ಲಾ ವಿಡಿಯೋಗಳಲ್ಲಿ ನನ್ನ ಸಾಫ್ಟ್ ಸ್ನೋ ಮೌಂಟೇನಿಯರಿಂಗ್ ತರಬೇತಿ ವಿಡಿಯೋಗಳು ಬರಲಿದೆ. ಓಕೆ, ತಪ್ಪದೆ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.